ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೊಸಲಿಂಗನಮಠ ಗ್ರಾಮದಲ್ಲಿ ರವಿವಾರದಂದು ಶ್ರೀ ಹುಲಿಗಮ್ಮ ದೇವಿಯ ನೂತನ ಶಿಲಾ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಶುಭ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರಿ ದೇವಿಯ ಆಶೀರ್ವಾದ ಪಡೆದು ಲಿಂಗನಮಠ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಲಿಂಗನಮಠದಲ್ಲಿ ನಡೆದ ಈ ಕಾರ್ಯಕ್ರಮವು ಭಕ್ತ ಸಮೂಹದಲ್ಲಿ ಭಕ್ತಿಯ ಭಾವ ಮೂಡಿಸಿದೆ. ಮರಿಮಾದೇವಿ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆಯು ವಿಶೇಷವಾಗಿತ್ತು. ನೂತನ ಶಿಲಾ ವಿಗ್ರಹವನ್ನು ಟ್ರ್ಯಾಕ್ಟರ್ನಲ್ಲಿ ಇರಿಸಿ ವಿವಿಧ ವಾದ್ಯಗಳೊಂದಿಗೆ ಡೊಳ್ಳು ಕುಣಿತ ಕುಂಭಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಈ ಮೆರವಣಿಗೆಯಲ್ಲಿ ಯುವಕರು, ಯುವತಿಯರು, ಮಹಿಳೆಯರು, ಪುರುಷರು, ಮಕ್ಕಳು ಹಾಗೂ ಹಿರಿಯರು ಸೇರಿದಂತೆ ಸಾವಿರಾರು ಜನರು ಉತ್ಸಾಹದಿಂದ ಭಾಗವಹಿಸಿದ್ದು, ಗ್ರಾಮದ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದಾರೆ. ಮೆರವಣಿಗೆಯುದ್ದಕ್ಕೂ ಸುಮಾರು 2 ಟನ್ಗಳಷ್ಟು ಭಂಡಾರವನ್ನು ಪರಸ್ಪರ ಎರಚಲಾಗಿತ್ತು. ಇದರಿಂದಾಗಿ ಇಡೀ ಗ್ರಾಮವೇ ಹಳದಿ ಬಣ್ಣದಿಂದ ಕಂಗೊಳಿಸಿತು. ಬೆಳಗ್ಗೆ 10 ಗಂಟೆಗೆ ಆರಂಭವಾದ ಮೆರವಣಿಗೆಯು ಮಧ್ಯಾಹ್ನ 4 ಗಂಟೆಗೆ ಹುಲಿಗಮ್ಮ ದೇವಸ್ಥಾನವನ್ನು ತಲುಪಿ ಅಲ್ಲಿ ಮಾತೆ ಶ್ರೀಮತಿ ರತ್ನವ್ವ ಆನಂದ ಹುಲಿಗವ್ವನವರ ಸಮ್ಮುಖದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ನೆರವೇರಿತು. ಈ ಶುಭ ಸಂದರ್ಭದಲ್ಲಿ ಲಿಂಗನಮಠ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಶಿಮಾ ಹೊಟ್ಟಿಹೋಳಿ, ಜಾತ್ರಿ ಕಮಿಟಿ ಸದಸ್ಯರಾದ ಪಾಂಡುರಂಗ ಮೀಟಿಗಾರ, ಆನಂದ ಹುಲಿಗನ್ನವರ್, ಬಸವರಾಜ್ ನಾಯಕ, ರಾಜೇಂದ್ರ ಮಟ್ಕೊಳ್ಳಿ, ನಾಗರಾಜ ಅಂಬಡಗಟ್ಟಿ, ಈರಣ್ಣ ಮಾಡ್ಕೊಳ್ಳಿ, ರಾಘವೇಂದ್ರ ಕುರುಬರ, ಬಸ್ಸು ಮಾಡ್ಕೊಳ್ಳಿ, ಬಸವರಾಜ್ ಪಾಟೀಲ್, ಸಂಜು ಸೇರಿದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸೈಡ್ ಸತೀಶ ಮುಂಜಾನೆ 9 ಗಂಟೆಯಿಂದ ಮರಿಯಮ್ಮನ ದೇವಸ್ಥಾನದಿಂದ